ಖಾಸಗಿ ಹಾಸ್ಪಿಟ್ಲಿಗೆ ಹೋಗುವಂಥ ನಮ್ಮ ತಾಯಂದಿರು ಇವತ್ತು ಮೈಸೂರಿನಲ್ಲಿ ಬಹುತೇಕ ಒಂದು ಡೆಲಿವರಿ ಆಗಬೇಕಾದ್ರೆ ಎಲ್ಲರೂ ಬೇರೆ ಹಾಸ್ಪಿಟ್ಲ್ಗಳು, ಜಿಲ್ಲಾ ಹಾಸ್ಪಿಟ್ಲ್ಗಳು ಮತ್ತು ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ 50,000, 70,000, 1 ಲಕ್ಷವರೆಗೆ ಕಾರ್ಮಿಕರು ದುಡ್ಡನ್ನು ತೆತ್ತಿ ಇವತ್ತು ಚಿಕಿತ್ಸೆ ಪಡೆಯುವಂಥ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ಒದಗಿ ಬಂದಿದೆ. ಅದರಿಂದ ಇವತ್ತು ಸರ್ಕಾರದ ತೆರಿಗೆ ಹಣದಲ್ಲಿ ಸುದೀರ್ಘವಾದ ದೊಡ್ಡ ಕಟ್ಟಡವನ್ನು ಕಟ್ಟಿದರೂ ಕೂಡ ಆ ಸೌಲಭ್ಯ ಈ ತಾಲೂಕಿನ ಜನರಿಗೆ ದೊರಕ್ತಾ ಇಲ್ಲ. ಅದು ಶೀಘ್ರವಾಗಿ ಆ ಒಂದು ಕಾರ್ಯಮುಖ್ಯವಾಗಿ ಅದು ಪ್ರಾರಂಭ ಮಾಡಬೇಕು ಅನ್ನೋದು ಪ್ರಮುಖ ಒತ್ತಾಯ. ಜೊತೆಗೆ ಇನ್ನು ಉಳಿದಂಥ ತಾಲೂಕಿನ ಕಾರ್ಮಿಕರ, ರೈತರ, ದಲಿತರ ಸಮಸ್ಯೆಗಳನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಬಗೆಹರಿಸಿದರೆ ಇನ್ನು ಮುಂದೆ ತಾಲೂಕಿನಲ್ಲಿ ಸಂಘಟನೆಗಳು ವಿಭಿನ್ನವಾಗಿ ಹೋರಾಟ ಮಾಡೋದ ಬದಲಾಗಿ ಒಗ್ಗಟ್ಟಿನ ಹೋರಾಟದ ಮೂಲಕ ನಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕೆ, ಈ ರಾಜ್ಯದ, ಈ ತಾಲೂಕಿನ ಹಿತವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಇವತ್ತಿನ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ತಿಳಿಯಬಯಸ್ತೇನೆ.